ಧರ್ಮಸ್ಥಳದ ಈಗ ಸರ್ಕಾರದ ಸುಪರ್ದಿಯಲ್ಲಿದೆಯೋ ಅಥವಾ ಅದು ಪ್ರೈವೇಟ್ ಸುಪರ್ದಿಯಲ್ಲಿದೆಯೋ, ನಿಮಗೆ ದೇವ್ರ ಮುಖ್ಯನಾ, ದೇವ್ರ ದರ್ಶನ ಮುಖ್ಯನಾ, ಅಥವಾ ಯಾರ ಸುಪರ್ದಿಯಲ್ಲಿ ಇರುತ್ತೆ ಅನ್ನೋದು ಮುಖ್ಯನಾ? ನಿಮ್ಗೆ ಅಲ್ಲಿ ಧರ್ಮ ಮುಖ್ಯ ಒಂದು. ಅದ್ರ ಜೊತೆಗೆ ಈಗ ನೀವು ಇದೇ ಅಂದ್ರೆ ಮುಜರಾಯಿ ಇಲಾಖೆಯ ಸುಪರ್ದಿಯಲ್ಲಿರುವಂತ ದೇವಸ್ಥಾನಗಳಲ್ಲಿ ಧರ್ಮ ಇಲ್ವಾ? ಕುಕ್ಕೆ ಸುಬ್ರಹ್ಮಣ್ಯ ಮುಜರಾಯಿ ಇಲಾಖೆನಲ್ಲಿ ಮೊದ್ಲಂಗಿತ್ತು, ಈಗ ಹೆಂಗಿತ್ತು? ಧರ್ಮ ಇಲ್ವಾ ಅಲ್ಲಿ? ಈಗ ಮೊದ್ಲಂಗಿತ್ತು, ಧರ್ಮ ಇದೆಯಾ ಇಲ್ವಾ? ಸ್ವಚ್ಛತೆ ಇದೆಯಾ, ಅಭಿವೃದ್ಧಿ ಇದೆಯಾ? ಧರ್ಮದ ಮಾತಾಡಿದ್ರೆ ಅಲ್ಲ, ಧರ್ಮದ ಮಾತಾಡಿ ನೀವು. ಅಂದ್ರೆ ಅಭಿವೃದ್ಧಿ ಬೇಕಲ್ವಾ? ಒಂದ್ ನಿಮಿಷ. ಅಂದ್ರೆ ಚಾಮುಂಡೇಶ್ವರಿ ಆಯ್ತು, ಅಭಿವೃದ್ಧಿ ಎಲ್ಲೆಲ್ಲಿ ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಡಿದ್ದಾರೆ, ಧರ್ಮ ಇಲ್ಲ, ಅಲ್ಲೆಲ್ಲ ಅಧರ್ಮ ಇದೆ. ಅಧರ್ಮ ಅಲ್ಲ, ಅಭಿವೃದ್ಧಿ ಆಗ್ತಾ ಇದೆಯಾ ಮೇಡಮ್? ಸರ್, ನೀವೇನೇನೋ ಮಾತಾಡ್ಬೇಡಿ, ಅಲ್ಲಿ ದೇವರಿದ ಅಷ್ಟತ್ಯನೋ ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ನಿಮಗೆ ಆಕ್ಷೇಪ ಇರೋದು ಯಾರ ಸುಪರ್ದಿಯಲ್ಲಿ ಹೋಗುತ್ತೆ ಅನ್ನೋದು ಆಕ್ಷೇಪ. ಮೇಡಮ್, ಅದು ವೀರೇಂದ್ರ ಹೆಗ್ಡೆ ಅವರ ಸುಪರ್ದಿಲ್ಲ ಇರಲಿ, ಇನ್ನೊಬ್ರು ಸುಪರ್ದಿಲ್ಲ, ಅದೆಲ್ಲ ನಮಗೆ ದೇವಸ್ಥಾನ ಅಭಿವೃದ್ಧಿಗೊಳ್ಬೇಕು, ದೇವಸ್ಥಾನ ಸ್ವಚ್ಛತೆ ನೋಡ್ಕೊಬೇಕು, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ನೋಡ್ಕೊಬೇಕು, ಅದನ್ನ ಮಾಡ್ತಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು. ಮುಂದಕ್ಕೆ ಬನ್ನಿ. ಮತ್ತೆ ಅದ್ರ ಜೊತೆಗೆ ಈ ಡಿ ಕೆ ಶಿವಕುಮಾರ್ ಅವ್ರ ವಿಚಾರ ಹೇಳ್ತಾ ಇದ್ದೆ. ಇವರು ಇದೇ ಇದಕ್ಕಿಂತ ಮುಂಚೆ ಯಾವುದೋ ಒಂದು ಅಲ್ಪಸಂಖ್ಯಾತರ ವಿಚಾರಕ್ಕೆ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ವಿ ಬಾಂಡ್ ಟುಗೆದರ್ ವಿನ್ ಡೈ ಟುಗೆದರ್ ಅಂತ ಹೇಳಿದವರು. ಅದೇ ಇವ್ರನ್ನ ಸಾಫ್ಟ್ ಹಿಂದುತ್ವ ಅಂತ ಹೇಳೋಣ, ಸಾಫ್ಟ್ ಹಿಂದುತ್ವ ಅಂತ ಯಾಕೆ ಹೇಳಿದ್ರು? ಮುಂದಿನ ಜನ್ಮದಲ್ಲಿ ಯಾಕೆ ಹೇಳ್ತಿದ್ದಾರೆ ಇವರು ಅಂತಂದ್ರೆ, ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಯಾವಾಗ ಇದು ಬ್ಯಾಕ್ವರ್ಡ್ ಆಯ್ತೋ ಅವಾಗ ಇವ್ರು ಹೇಳಿಕ್ ಸ್ಟಾರ್ಟ್ ಮಾಡಿದ್ರು, ಷಡ್ಯಂತ್ರ ಆಗ್ಬಿಟ್ಟಿದೆ, ಇದು ದೊಡ್ಡ ಇದಾಗ್ಬಿಟ್ಟಿದೆ ಅಂತ, ಬ್ಯಾಕ್ವರ್ಡ್ ಆಗ್ತಾ ಇದೆ ಅಂತೇಳಿ. ಸೊ ಅದಕ್ಕೋಸ್ಕರ ಅದನ್ನ ತಪ್ಪಿಸ್ಕೊಂಬರ್ಲಿಕ್ಕೋಸ್ಕರ ಈಗ ತಿಮ್ಮರೋಡಿ ಅರೆಸ್ಟ್ ಮಾಡಿದ್ರಲ್ವಾ ಅವಾಗ. ಸರ್, ಇದ್ರಲ್ಲಿ ಯಾವ್ದದು ಮಹಾಶಿವರಾತ್ರಿ ಈಶಾ ಯೋಗ ಸೆಂಟರ್ ಅಲ್ಲಿ ಕೊಯಂಬತ್ತೂರಲ್ಲಿ ಅಮಿತ್ ಶಾ ಅವ್ರ ಜೊತೆ ಕೂತಿದ್ರಲ್ಲ ಡಿ ಕೆ ಶಿವಕುಮಾರ್, ಅವಾಗ ಯಾವ ಷಡ್ಯಂತ್ರ ಇತ್ತು? ಅದನ್ನ ಈಶಾ ಫೌಂಡೇಶನ್ ಅಲ್ಲಿ ಅಮಿತ್ ಶಾ ಅವರು ಸಹ ಒಬ್ಬ ಅಲ್ಲಿ ಇನ್ವೈಟ್ ಆಗಿದ್ರು, ಡಿ ಕೆ ಶಿವಕುಮಾರ್ ಅವರು ಇನ್ವೈಟ್ ಆಗಿದ್ರು. ಷಡ್ಯಂತ್ರ ಇಲ್ಲ. ಷಡ್ಯಂತ್ರ ಹೆಂಗಾಗುತ್ತೆ? ಇಲ್ಲಿ ಮಾತ್ರ ಷಡ್ಯಂತ್ರ. ಅಲ್ಲಿ ಇನ್ವೈಟ್ ಆಗಿದ್ರು ಇಬ್ರು. ಸರಿ, ಈಶಾ ಫೌಂಡೇಶನ್ ಬಗ್ಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರಲ್ಲ ಇದೇ ಎಡಪಂಥೀಯರು ಅನ್ಸ್ಕೊಂಡವರು. ಸರಿ, ಅವಾಗ ಅಲ್ಲಿ ಷಡ್ಯಂತ್ರ ಇರ್ಲಿಲ್ಲ. ಅಲ್ಲಲ್ಲ, ಷಡ್ಯಂತ್ರ ಆಗಿದೆ ಅಂತ ನಾವ್ ಹೇಳಿಲ್ಲ, ಇನ್ವೈಟ್ ಇಬ್ರು ಅಷ್ಟೇನೆ. ಅಲ್ಲಂಗ್ ಷಡ್ಯಂತ್ರ ಆಗುತ್ತೆ, ಅದೊಂದು ಧಾರ್ಮಿಕ ಕಾರ್ಯಕ್ರಮ ಅದು. ಮತ್ತೆ ಈಗ ತಿಮ್ಮರೋಡಿನ ಅರೆಸ್ಟ್ ಮಾಡಿದ್ರಲ್ವ ಮೇಡಮ್, ತಿಮ್ಮರೋಡಿ ಬಾಯಿಗೆ ಬಂದಂಗೆ ಎಲ್ಲರಿಗೂ ಬೈದಿದ್ದಾನೆ, ಯಾರಿಗೂ ಬಿಟ್ಟಿಲ್ಲ. ತಿಮ್ಮರೋಡಿನ ಅರೆಸ್ಟ್ ಮಾಡೋದು ಯಾವ ವಿಚಾರಕ್ಕೆ? BL ಸಂತೋಷ್ ಅವ್ರಿಗೆ ಬೈದ್ರು ವಿಚಾರಕ್ಕೆ. ಅಪ್ಪಿ ತಪ್ಪಿ ಇಶ್ಯೂ ಇರ್ಲಿಲ್ಲ ಅನ್ಕೊಳ್ಳಿ, BL ಸಂತೋಷ್ ಅವ್ರಿಗೆ ಅವ್ನು ಬೈದಿದ್ದ ಅಂತ ಅನ್ಕೊಳ್ಳಿ, ಇವ್ರು ಅರೆಸ್ಟ್ ಮಾಡ್ತಿದ್ರ, ಕೇಸ್ ಮಾಡ್ತಿದ್ರ, FIR ಮಾಡ್ತಿದ್ರ? ಯಾವುದೇ ಕಾರಣಕ್ಕೂ ಮಾಡ್ತಿರ್ಲಿಲ್ಲ. ತಿಮ್ಮರೋಡಿನ ಅರೆಸ್ಟ್ ಮಾಡಿದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಎಲ್ಲಿ ನಮಗೆ ಯಾವುದೋ ಒಂದು ಸಮಾಜನೋ ಅಥವಾ ಇನ್ನೊಂದೋ ಒಂದು ವರ್ಗನೋ ಎಡಪಂಥೀಯರೋ ಇವ್ರ ಪರವಾಗಿರ್ತಕ್ಕಂಥ ನಮ್ಗೆ ವಿರುದ್ಧ ಆಗ್ತಾರೆ ಅಂತ ಹೇಳಿ BL ಸಂತೋಷ್ ಹೆಸರನ್ನ ತೋರಿಸ್ಬಿಟ್ಟು ಈಗ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ತಿಮ್ಮರೋಡಿ ಅರೆಸ್ಟ್ ಮಾಡಿದ್ದು ಸರಿನಾ ತಪ್ಪಾ? ತಿಮ್ಮರೋಡಿನ ಅರೆಸ್ಟ್ ಮಾಡಿದ್ದು ಸರಿ, ಆದ್ರೆ ಆತನಿಗೆ ಬೇರೆ ಬೇರೆ ಕಾರಣಗಳಿದ್ವಲ್ವಾ, ಅದನ್ನ ಬಿಟ್ಟು ತಗೊಂಡ್ರು. ಏನ್ ಕಾರಣ ಇತ್ತು? ತಿಮ್ಮರೋಡಿ ಹೇಳ್ತಾನೆ, ಧರ್ಮಸ್ಥಳದಲ್ಲಿ ದೇವ್ರಿಲ್ಲ, ಅಣ್ಣಪ್ಪ ಇಲ್ಲ, ಬುಲ್ಡೇಜರ್ ತಗೊಂಡು ಉಂಡಿಸ್ಬೇಕು ದೇವಸ್ಥಾನ ಅಂತ ಹೇಳ್ತಾನೆ. ಈ ವಿಚಾರಕ್ಕೆ ಅವನ್ನ ಒಂದು ಧಾರ್ಮಿಕ ಭಾವನೆಗಳನ್ನ ನಾಶ ಮಾಡ್ತಿದ್ದಾನೆ ಅಂತ ಹೇಳಿ ಅರೆಸ್ಟ್ ಮಾಡ್ಬೋದಾಯ್ತಲ್ವಾ? ಯಾಕೆ ಆತನ ಅರೆಸ್ಟ್ ಮಾಡ್ಲಿಲ್ಲ? ಇದೇ ಸಮೀರ್ ಎಂಡಿ ಬಾಯಿಗೆ ಬಂದಂಗೆ ಮಾತಾಡಿದ್ದಾನೆ. 1,000 ರೇಪ್ ಅನ್ನ ಸ್ವತಃ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದಾರೆ ಅಂತ ವಿಡಿಯೋ ಮಾಡಿದ್ದಾನೆ. ಆತನ ಯಾಕೆ ಅರೆಸ್ಟ್ ಮಾಡಿಲ್ಲ? ಹೋದ ತಿಂಗಳು 12ನೇ ತಾರೀಕು, ಜುಲೈ 12ನೇ ತಾರೀಕು ಅವನ ಮೇಲೆ ಸುಮೋಟ ಕೇಸ್ ಆಗುತ್ತೆ. ಇವತ್ತೆಷ್ಟು ಮೇಡಮ್ ಡೇಟು? 22ನೇ ತಾರೀಕು. ನೆನ್ನೆ ಹೋಗ್ತಾರೆ ಪೊಲೀಸ್ನವರು, ಆಲ್ಮೋಸ್ಟ್ 1.5 ತಿಂಗಳು ನಂತರ ಹೋಗ್ತಾರೆ. ನನ್ನ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ FIR ಆಯ್ತು ಅಂದ್ರೆ ಬೆಳಿಗ್ಗೆ ಒದ್ದೊಳಿಕ್ ಆಗ್ತಾರಲ್ಲ ಮೇಡಮ್. ಇಷ್ಟು ದಿನ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ರು? ಕರೆಕ್ಟ್. ಹರೀಶ್ ಪೂಂಜಾ ಅವರು ಹೇಳಿದ 24 ಮರ್ಡರು ಏನ್ ಹೇಳಿ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ದು ತಿಮ್ರೋಡಿ ಹೇಳ್ಬಿಟ್ಟ ಅಂತ ಸದನದೆಲ್ಲ ಲಬಲಬ ಕರೆಕ್ಟ್. ಅದೇ ನಾನು ಹೇಳೋದು. ಆವಾಗ ಲಬಲಬ ಒಯ್ಕೊಂಡ್ರಲ್ಲ, ತಿಮ್ರೋಡಿನ ಅರೆಸ್ಟ್ ಮಾಡ್ಬಿಡಿ, ತಿಮ್ರೋಡಿ ವಿರುದ್ಧ ಕ್ರಮ ತಗೊಳ್ಳಿ ಅಂತ. ಹರೀಶ್ ಪೂಂಜಾ ಅವ್ರ ಮೇಲೆ ಯಾಕೆ ಮಾಡಿಲ್ಲ? ನನಗನ್ಸುತ್ತೆ ನೀವಿಬ್ರು ಸೇರ್ಕೊಂಡಿದ್ದೀರಾ. ಸಿದ್ದರಾಮಯ್ಯನವರು 28 ಹಿಂದೂ ಕಾರ್ಯಕರ್ತರುಗಳನ್ನ ಕೊಲೆ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ದು ಅದನ್ನ ಮ್ಯಾನಿಪುಲೇಟ್ ಸಿದ್ದರಾಮಯ್ಯನವ್ರ ಕಾರಣನಾ? ಹೌದು, ಅವ್ರ ಕಾಲದಲ್ಲಿ ಹಿಂದೂ ಕಾರ್ಯಕರ್ತರು ಕೊಲೆ ಆಗಿಲ್ವಾ? ಅಂದ್ರೆ ಸಿದ್ದರಾಮಯ್ಯನವ್ರ ಕಾರಣನಾ? ಆ ರೀತಿ ಹೇಳಿದ್ದು ಇಂಡೈರೆಕ್ಟ್ ಕಾರಣ ಇದ್ದಾರೆ. ತುಷ್ಟೀಕರಣ ಜಾಸ್ತಿ ಸರಿನಾ? ತುಷ್ಟೀಕರಣ ಜಾಸ್ತಿ ಯಾವ್ದು ಬೇಕೋ ಅದ್ ಸರಿ, ಯಾವ್ದು ಬೇಕೋ ಅದ್ ತಪ್ಪು. ನೋಡಿ ಮೇಡಮ್, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹಿಂದೂ ಕಾರ್ಯಕರ್ತರು ಕೊಲೆ ಆಗ್ತಾ ಇದೆ, ತುಷ್ಟೀಕರಣ ಜಾಸ್ತಿ ಆಗಿದೆ ಅಂತ ಹೇಳಿ ಇದೇ ಹರೀಶ್ ಪೂಂಜಾ ಅವ್ರು ಹೇಳಿದ್ದು. ಆದ್ರೆ ಇದನ್ನ ಮ್ಯಾನಿಪುಲೇಟ್ ಮಾಡಿ ಬೇರೆ ಯಾವ ತರ ಹೇಳ್ದ? ಸಿದ್ದರಾಮಯ್ಯ ನೀನೇ ಕಾರಣ, ನೀನು ಕೊಲೆಗಾರ ಅಂತ ಹೇಳ್ದ ಅಂತ ಹೇಳಿದ್ರು ಹರೀಶ್ ಪೂಂಜಾ ಅಂತ ಹೇಳಿದ್ರು. ಆ ರೀತಿ ಹೇಳ್ದ, ಮ್ಯಾನಿಪುಲೇಟ್ ಮಾಡಿ ಬೇರೆ ತರ ಹೇಳ್ದ. ಬಟ್ ಆ ವಿಚಾರಕ್ಕೆ ಯಾವ್ದಕ್ಕೂ ಹರೀಶ್ ಪೂಂಜಾ ಹೇಳಿದ್ರೆ ಅದು ಒಳ್ಳೆ ತರ. ಹಿಂದೂ ಕಾರ್ಯಕರ್ತರು ಅಂತ ಹೇಳ್ದ, ಇದೇ ತಿಮ್ಮರೋಡಿ ಹಿಂದೂ ಕಾರ್ಯಕರ್ತರು ಅಂತ ಹೇಳ್ದ. ಮತ್ತೆ ಇದೇ ಮಟ್ಟಣ್ಣ
ಈ ಮಟ್ಟಣ್ಣನ ವಿಚಾರನೂ ಚರ್ಚೆ ಆಗ್ತಾ ಇದೆ. ಇವನ್ ಹಿನ್ನೆಲೆ ಏನಿತ್ತು, ಇವನೇನು ಯಾವ ರೀತಿ ಮಾತನಾಡಿದಾನೆ, ಮತ್ತೆ ನನ್ನ ಮೊಬೈಲ್ ಸಾಕ್ಷಿ ಇದಾವೆ. ಮೊಬೈಲ್ ಅವ್ರ ಹಿನ್ನೆಲೆ ನಿಮ್ ಬಿಜೆಪಿ ಪಕ್ಷ ನಾಳೆ ಕೊಡ್ತೀನಿ. ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷದಲ್ಲಿ ಇದ್ದ ಮೇಡಮ್, ಒಪ್ಕೋತೀನಿ. ಬಿಜೆಪಿ ಪಕ್ಷದಲ್ಲಿ ಮಹೇಶ್ ತಿಮ್ರೋಡಿ ಯಾರು? ಮಹೇಶ್ ತಿಮ್ರೋಡಿ ಯಾರು? ರಾಜೀನಾಮೆ ಕೊಟ್ಟು ಹೋಗಿದ್ದಾನೆ. ಮಹೇಶ್ ತಿಮ್ರೋಡಿ ಯಾರು? ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟಿಲ್ಲ. ಇಬ್ರು ನಿಮ್ ಹಿನ್ನೆಲೆನೆ. ದಿಲೀಪ್ ಗೌಡ್ರೆ ಇಬ್ರು ನಿಮ್ ಹಿನ್ನೆಲೆನೆ. ಗಿರೀಶ್ ಮಟ್ಟಣ್ಣ ಅವರು, ಮಹೇಶ್ ತಿಮ್ರೋಡಿ ನಿಮ್ ಹಿನ್ನೆಲೆನೆ. ಎಷ್ಟು ಜನ ಷಡ್ಯಂತ್ರ ಮೇಡಮ್, ವ್ಯವಸ್ಥಿತವಾಗಿ ಷಡ್ಯಂತ್ರ. ಮೊದಲಲ್ಲ ಶ್ರೀರಾಮ ಮಂದಿರ ವಿಚಾರ ಷಡ್ಯಂತ್ರ ನಡೀತು. ಇದೇ ಕುಂಭಮೇಳ ವಿಚಾರ 2007ರಲ್ಲಿ ಶ್ರೀರಾಮನೇ ಸುಳ್ಳು, ರಾಮ ಸೇತುವೆ ಸುಳ್ಳು ಅಂತ ಲಾಯಲ್ ಮತ್ತೆ ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ತಾರೆ. ಇನ್ನೊಬ್ಬ ಮಗ ಪ್ರಿಯಾಂಕ ಖರ್ಗೆ ಒಂದು ಐಡಿಯಾಲಜಿ ಸರ್, ನಿಮ್ಮ ಐಡಿಯಾಲಜಿ ಅವ್ರ ಐಡಿಯಾಲಜಿ ತಕ್ಷಣ ಒಬ್ಬ ಸಂವಿಧಾನಿಕ ಹುದ್ದೆನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆ ಐಡಿಯಾಲಜಿನ ಜವಾಬ್ದಾರಿತ ಸ್ಥಾನ ನಿಂತ್ಕೊಂಡು ಮಾತಾಡಬೇಕು. ಒಂದ್ ನಿಮಿಷ, ನಮಗೆ ಮುಸಲ್ಮಾನರು ಬೇಡ, ಒಂದ್ ನಿಮಿಷ ಸರ್, ನಮ್ಗೆ ಮುಸಲ್ಮಾನರು ಬೇಡ, ನಮ್ಗೆ ಮುಸಲ್ಮಾನರು ಓಟ್ ಹಾಕೋದ್ ಬೇಡ ಅನ್ನೋದು ನಿಮ್ಗೆ ಸರಿಯಾದಂತ ಐಡಿಯಾಲಜಿ ಅಂದ್ರೆ ಅವರು ಕೂಡ ಒಂದ್ ನಿಮಿಷ ಹಿಂದೂ ವಿರೋಧಿ ಅಲ್ಲ. ಒಂದ್ ನಿಮಿಷ ತಡ್ರಿ. ಒಬ್ಬ ಶಾಸಕ ನನ್ಗೆ ಮುಸಲ್ಮಾನರು ಓಟ್ ಹಾಕೋದು ಬೇಡ, ಮುಸಲ್ಮಾನರು ಬೇಡವೇ ಬೇಡ ಅಂತ ಹೇಳೋದು ಸರಿ ಅನ್ನೋದಾದ್ರೆ, ಒಂದ್ ನಿಮಿಷ ಸರಿಯಾದ ಐಡಿಯಾಲಜಿ ಅನ್ನೋದಾದ್ರೆ ಒಂದ್ ನಿಮಿಷ ತಡ್ಕೊಳ್ಳಿ. ನನಗೆ ಮುಸಲ್ಮಾನರೇ ಬೇಡ, ನಾನು ಮುಸಲ್ಮಾನರಿಗೆ ಶಾಸಕ ಅಲ್ಲ, ಅವ್ರು ನಂಗೆ ಓಟ್ ಹಾಕೋದೇ ಬೇಡ ಅಂತ ಒಬ್ಬ ಶಾಸಕ ಅಂದಿದ್ದು ಸರಿ ಅನ್ನೋದಾದ್ರೆ, ನಾನು ನದಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ನನ್ನ ಪಾಪಗಳು ತೊಳೆಯೋದಿಲ್ಲ, ಯಾರೇ ಆಗ್ಲಿ ತೊಳೆಯೋದಿಲ್ಲ ಅನ್ನೋದು ಅವ್ರ ಐಡಿಯಾಲಜಿ. ಈಗ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ಅವ್ರು ಫಾಲೋ ಮಾಡೋ ಸಾವಿರಾರು ಜನ ಇರ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ ಸೂರ್ಯ ಮುಕುಂದ್ರ ಪ್ರಿಯಾಂಕ ಖರ್ಗೆ ಏನ್ ಹೇಳಿದ್ರು, ಇದೇ ಕುಂಭಮೇಳದಿಂದ ಸಾವಿರಾರು ಮತ್ತೆ ಅದ್ರ ಜೊತೆಗೆ ಮೇಡಮ್ ಷಡ್ಯಂತ್ರ ಆಯ್ತು. ಅವತ್ತು ನುಗ್ಸಕ್ ನಮ್ಮಲ್ಲಿರ್ತಕ್ಕಂಥ ಪ್ರತೀತಿ ಇದೆ ಮೇಡಮ್. ಮೊದಲಿಂದ ಬ್ರಹ್ಮಚಾರಿ ಆಗದಲ್ಲಿರ್ತಕ್ಕಂಥ ಹೆಣ್ಮಕ್ಳು ದಾಟಿರ್ತಕ್ಕಂಥ ಹೆಣ್ಮಕ್ಳು ಹೋಗ್ಬೇಕು ಅಂತ ನೀವು ಧರ್ಮದ ಮೇಲೆ ನಡೀತಾ ದಯವಿಟ್ಟು ಋತುಮತಿ ಆದಂತ ಹೆಣ್ಮಕ್ಳು ಅವರು ಅಪಚಾರ ಅದು ಮಡಿ ಒಂದ್ ನಿಮಿಷ ಮೈರಿಗೆ ಅಂತ ಹೇಳಿ ಅದಕ್ಕೆ ಸಂಸ್ಕೃತಿಯ ನೆರಳು ಕೊಡೋದನ್ನ ನಾನು ಖಂಡಿಸ್ತೀನಿ. ಬಟ್ ನಿಮ್ಮ ನಂಬಿಕೆ ನಿಮಗೆ, ನನ್ನ ನಂಬಿಕೆ ನಮಗೆ. ಒಂದ್ ನಿಮಿಷ ನೀವು ಅದನ್ನ ಟಿವಿಯಲ್ಲಿ ಕುತ್ಕೊಂಡು ಋತುಮತಿ ಆದಂತ ಈ ಹೆಣ್ಮಗಳು ಅಪವಿತ್ರ ಅನ್ನೋದನ್ನ ನಾನು ಎಂಡೋರ್ಸ್ ಮಾಡಲ್ಲ. ನಾನು ಕಲ್ಚರೇ ಆಗ್ಲಿ ನಾನು ಅದನ್ನ ಎಂಡೋರ್ಸ್ ಮಾಡಲ್ಲ ಅಂದ ಮಾತ್ರಕ್ಕೆ ಯಾರೂ ಕೂಡ ಯಾವ ಹೆಣ್ಮಗಳು ನನ್ನ ನಂಬಿಕೆ